ಹೇಳ್ಯಾನ ಗಂಡ ಇರ್ಲಾರ್ದ ಒಬ್ಬಾಕಿ ಹಡ್ದಾಳ. ಯಾರ? ನೀ ಬರೇ ಹೇಳತ್ತಿದಿ ಕೌಂದಿ ಪುರಾಣ. ನಂದು ಹೇಳ್ತಾನೆ ಕೇಳ ನಿನಗ ಪುರಾಣ ಲೇಖಿನ. ಹೆಂಗ? ಗಂಡನ ಮಾಡ್ಕೊಂಡ್ರ ಮಕ್ಕಳಾಗ್ತಾವ ಅಂದ್ಯಪ್ಪ. ಗಂಡನ ಮಾಡ್ಕೊಳ್ಳಾರ್ದನ ಒಬ್ಬಾಕಿ ಹಡ್ದಾಳ. ಯಾವ ಕಲ್ಯಾಣದ ಇದಪ್ಪ ಡಪ್ಪ ಬಾರಿಸೋ ಗತ್ತ. ಅವನು ಬಾರಿಸ್ತಾನ ಬಿಡ. ಇವನು ಗತ್ತ ಇವಂದು ಬ್ಯಾರೆ ಯಾರಿ ಬಸಪ್ಪಂದು. ಏನಕ್ಕ ಅಣ್ಣ ಹತ್ತಿದ್ನಪ್ಪ ಇನ್ನು ತಗದು ಬ್ಯಾರೆ ಅದ ನಿಂದು. ಇರ್ಲಿ ಇರ್ಲಿ ಕೂತಾನೆ ಹೆಂಗ ನೋಡ್ಲ ಇಂಡರ್ ಗಜಿ ಅದ ಕೈದಿನ ತಂದಂಗ ಆಗ್ಯದ. ವೈರಿನ ಒಮ್ಮೆ ಹೊಡಿಬಾರ್ದು. ಇದೊಂದು ತಲೆಯಾಗಿರ್ಲಿ. ಮೊದಲು 3 ದಿವಸ ಹಾಡಿಕೆ ಅದಾವ ಇಲ್ಲಿ. ಒಂದದಿ ಹುಚ್ಚೆ ನಾಡಾಗಿಲ್ಲ ಹುಚ್ಚ ಹುಚ್ಚಿ ನಾಲ ಹುಚ್ಚ ಬರ್ಮರಡ್ಡಿ. ನೀನು ನಿನ್ನ ಹುಚ್ಚನು ಹೋದ ಮೆಟ್ಟಿಗೆ ಹಚ್ಚಿದಕ್ಕೆ ನನ್ನ ಹೇಮರಡ್ಡಿ ಮಲ್ಲಮ್ಮ. ನೀನು ನಿನ್ನ ನಿನ್ನ ತಟಕ ಕೆಡುತ್ತಾನೆ ಕೇಳ. ನೀ ಹಚ್ಚಿರ್ಬೇಕು ಬಸವಣ್ಣ ಎಂಟ್ರದಾರನಿ ನನ್ನ ಮುಂದೆ. ಸುಮ್ಮ ಯಾಕ ನಿನಗ ಕಿಮ್ಮತ್ತು ಕೊಟ್ಟನೆ. ಎದಕ್ಕೆ ಕೊಟ್ಟನಿ? ನಿನ್ನ ನೋಡಿ ಕೊಟ್ಟಿಲ್ಲ. ನಿನ್ನ ಹಿಂದೊಂದು ದೊಡ್ಡ ಗಿಡ ಐತ ಅದನ್ನು ನೋಡಿ ನಿನ್ನ ಕಿಮ್ಮತ್ತು ಕೊಟ್ಟನಿ. ಇಟ್ಟ ನಿನ್ನ ತ್ಯಾಕ ಏನು ಹುರುಣಿಲ್ಲ. ನಾವು ನಮ್ಮ ಪರಕಪ್ಪಣ್ಣ ಬಂದ ನೋಡ್ರಿ. ಅವ್ವನ ಹಿಂಬಾಲ ಜೋಳಿಗೆ ಹೊತ್ತು ಈಗ ಅಪ್ಪನ ಜೋಳಿಗೆ ಬರ್ಲಾಕ. ನಿನ್ನ ಎಷ್ಟಕ್ಕೆ ತಂದಾರು ಎಷ್ಟಕ್ಕೆ ತಂದಾರ ಪಕ್ಕು ಅಣ್ಣ ನಿನ್ನ ಸುಮ್ಮ ಹಿಂದೆ ಸೂರು ಬಾರಿಸ್ಲಾಕ. ಏನೋ ಅನಿವಾರ್ಯ ಕೊಳೆಮಿ ಬಿದ್ದ ಅವನು ಹಿಂಬಾಲ ಬಿಟ್ಟು ಅವ್ನ ಹಿಂಬಾಲ ಬಂದಿ ಬರ್ವಾಲ್ಯಾಕ ಪಾಜಿಲ್ ಮಾಡ್ಲಾಕತ್ತೇನ್ರಿ ಒಳಗ ಮಾಡಬೇಕು ನಿರ್ವಹಣೆ. ಮ್ಯಾಗ ಏನ ಗಂಗಾ ಅನ್ಸ್ಕೊಂಡಾಳ ಅನ್ರೇಕಿ. ಮ್ಯಾಗ ಮೇಘರಾಜಿ ಅತ್ತ ತೆಳಗ ಬಂದ ಗಂಗಾ ಆದಳತ್ತ. ನಿಮಗನ ಅನಬಾರದ ಕರೆ ಅಂದ್ರೆ ಪೆಟ್ಟು ಹತ್ತದಿ. ನೀವು ಹೆಣ್ಣು ಹಾಡೋ ಬೆಳೆಸಿ ಹಾಡೋರು ಇದನ್ನ ಮಾತು ಅನ್ನಬಾರದ. ತಿಳಿಯಂಗಿಲ್ಲ ಹುಡುಗ ಸಾಣದೈತಿ. ಅವ ಇವನಿಂದ 3 ಹದಿಗೇಡ್ಲಾಕತ್ತೇವ್ ನೋಡಿಪ್ಪ. ಇದ್ರ ಬೇನ ಹತ್ತು ಬೇಡ ನಿಮ್ಮನ್ನ ಮಾರ್ಕೊಂಡು ಹೋಗ್ತಾನ. ಹರೇ ಹಾ ಬಾಡಿ ಹಿಡದ ಪದ ಹಾಡೋದಾಸ ನಿನಗ ಯಾವ ಕೊಟ್ಟನ ಉಪದೇಶ. ನಿನಗ ಯಾವ ಕೊಟ್ಟನ ಉಪದೇಶ. ಕೇಳಿದವ್ರ ನಿನ್ನ ಹಾಡಿಗೆ ಅಂತಾರು ದಾಸರಕ್ಕಿಂತ ಪಾಸ. ಮದರಿ ಹುಡುಗ ದಾಸರಕ್ಕಿಂತ ಕೇಳಿದವ್ರ ನಿನ್ನ ಹಾಡಿಗೆ ಅಂತಾರು ದಾಸರಕ್ಕಿಂತ ಪಾಸ. ಹಾಡೋದು ಅಲ್ಲಪ್ಪ ನಿನ್ನ ಕೆಲಸ. ಹಾಡೋದ ಬಿಟ್ಟ ಹಮಾಲಿ ಮಾಡೋದು ಲೇಸ. ಹಾಡೋದ ಬಿಟ್ಟ ಕೂಲಿ ಮಾಡೋದು ಲೇಸ. ಹಾಸಿಗೆ ಕಾಣಲದೆ ಅಡಿವ್ಯಾಗ ಬೀಳಾವ. ಜಾಗದ ಅಂಗಡಿಯಾಗ ಎಟ್ಟ ನಡೆಸಿದ್ಯೋ ದೋತ್ರ ಕಚ್ಚಿ ಕೈಯಾಗ ಹಿಡದ್ಯೋ ಬ್ಯಾಸ. ಹಂದಿಗಿ ಹೇಳು ಕೆರಿನೆ ಲೇಸ. ಊರಾಗಿದ ಕ್ಯಾಂಗ ಆದಿತ್ತ ಸೊಗಸ. ಊರಾಗಿದ ಕ್ಯಾಂಗ ಆದಿತ್ತ ಸೊಗಸ. ಹೊಂಟ್ರ ನೋಡಿಪ್ಪ ಹೆಂಗ ಹೊಂಟಾರ ಗೊತ್ತೇನ? ಮದ್ವಿ ಹಂದ್ರದಾಗ ಪತ್ರೋಳು 2000 ಗತ್ಲೆ
ಎಲ್ಲ ಹೊಳೆ ನಾಗೆ ಆಗೆ ನೀ ಪೀಚೆ ಪೀಚೆ ಏನು ಹಚ್ಚಿರೋ ನಿಮ್ಮ ಇಲ್ಲ ಏನು ಮಾತಾಡ್ತಾರೋ ಏನು ಬಿಡ್ತಾರೋ ಯಾವ ರಾಮಾಯಣಿ ಒಳಗೆ ಓದ್ಕೊಂಡು ಈ ಸೀತಾನ ಸುದ್ದಿ ಎಲ್ಲ ನೀನ ಹೇಳಕ್ಕೆ ನೀನ ಕೇಳಕ್ಕೆ ನಿನಗೆ ಯಾವ ಮಗ ಕಲಿಸ್ಯಾನತ ನಾವು ಏ ಹುಚ್ಚ ಪ್ಯಾಲಿ ಬಸವಣ್ಣ ನಾವು ತಿರುಗಿ ಅಂದೀವಿ ಅಂದ್ರೆ ಬಿರಿ ಹತ್ತಿತ್ತು ಬಿರಿ ಹತ್ತಿತ್ತು ಹಿಂದಾಗಡಿ ನಿನಗೆ ನಾವು ಹೊಳೆ ಅಂದ್ರೆ ಬಿರಿ ಹತ್ತದ ಸುಮ್ಮನ್ ನೋಡು ಅಂತ ಅನಿಸ್ಕೋಬೇಡ ಅಟ್ಟಕ್ಕೆ ಅದು ಒಂದು ಮಾತು ಹೇಳ್ಯಾರ ಮಾತು ಘಾತ ಐತಿ ಮಾತು ಮುತ್ತೈತಿ ಮಾತು ಮಾಣಿಕ್ಯ ಐತಿ ಮಾತು ರತ್ನ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ಖರೆ ಐತಿ ಮಾನುಳ್ಳ ಮನುಷ್ಯಾಗ ಮಾತಿನ ಪೆಟ್ಟ ನಮ್ಮ ಮದರಿ ಅಂತ ಕತ್ತಿಗೆ ಲತ್ತಿ ಪೆಟ್ಟ ಅಂದಾರಪ್ಪ ಜಗತ್ತಿನೊಳಗೆ ಹೌದು ಹೌದು ಮತ್ತೆ ಏನಕತಕ ಏನೋ ಜಗ್ ಹಿಡಿದಿದ್ದೀವ್ರಿ ಭಾಳ ಮಾತಾಡ್ಲಕತ್ತೇನ್ರಿ ನಮ್ಮ ಬಸಪ್ಪಣ್ಣ ಭಾಳ ಜಗಬೇಡ ಹಂಗ ಸಡ್ಲಿ ಬಿಡುದು ಮೇಲ ಅವ್ನು ಮನಸ್ಸು ಮಾಡಿದ್ರೆ ಇವತ್ತ ಗಪ್ಪ ಮಾಡ್ತಾನೆ ಖರೆ ಇಲ್ಲ ಜಾತ್ರೆ ಮೂವಿನ ನಡೀದೈತಿಲ್ರಿ ಇನ್ನೂ 2 ದಿವಸ ಎಕ್ಸ್ಟ್ರಾ ಬೇರೆ ಐತಿ ಅನಂಟ್ಲೆ ಇರ್ಲಿ ಅದಕ್ಕೆ ಇಷ್ಟು ಚಂದ ಹೇಳ್ಯಾನ್ರಿಪ್ಪ ಅಂದ್ರೆ ಏನಂತ ಹೇಳಿ ಸೀತಾ ಇದ್ದಕ್ಕಿ ಬಾಣ ನೆಗಬೇಕಾಗಿತ್ತು ನಮ್ಮ ಗಣಮಕ್ಕಳನ್ನ ಬಾಣ ನೆಗಿವ್ಯಾರು ಅಂತ ಹೇಳತ್ತೇನ್ರಿ ಉಪರಟಿನ ರಾಮಾಯಣಿ ಓದ್ಯಾ ನೀವು ನಿನಗೆ ಯಾವ ರಾಮಾಯಣಿ ಸಿಕ್ಕದ ಇದು ಸೀತಾ ಬಾಣ ನೆಗಿವಿಲ್ಲ ಅಂತ ಹೇಳಿ ಮೈಂದ್ರಿಗೆ ಊರಂದ್ರ ಯಪ್ಪ ಎಲ್ಲಾ ಕಡೆ ಹಾಡ್ಕಿ ಮಾಡೋದು ಬೇರೆ ಮೈಂದ್ರಿಗೆ ಊರಾಗ ಹಾಡ್ಕಿ ಮಾಡೋದು ಬೇರೆ ಎಲ್ಲಾ ಊರಾಗ 2 ದಿವಸ 3 ದಿವಸ ಹಚ್ಚಿರ ಮುಗಿತ ಇಲ್ಲಿ 6 ದಿವಸ ಹಚ್ಚಿರೋ ಹಾಡಿನ ಆಕೃತಿ ಕಳೆಯಂಗಿಲ್ಲ ಈ ಊರಾಗ ನಾವು 3 ದಿವಸ ನಮ್ಮದಾಗಲೇ ಮತ್ತೊಂದು ಮೇಳ ಬರ್ತದ ಅದೊಂದು 3 ದಿವಸ ಹಂಗ ನಮ್ಮ ಬಸವಣ್ಣ ಒಂದು ಮಾತು ಹೇಳಿದ್ರಿ ಏನತ್ತ ರಾಮ ಬಂದ ಬಾಣ ನೆಗಿವಿದ ಅಂತ ಇವ ಹೇಳ್ದ ಸೀತಾ ನೆಗಿವಿಲ್ಲ ಸೀತಾ ನೆಗವಿಲ್ಲ ಅಂತ ಹೇಳಿದಿ ನಿನ್ನ ರಾಮ ಆಗ್ಲಿ ಲಕ್ಷ್ಮಣ ಯಾವಾಗಿನ ಸುದ್ದಿದು ಯಾವಾಗ ಇವ್ರಿಗೆಲ್ಲ ತಿಳುವಳಿಕೆ ಬಂದ ಮೇಲೆ ಉಂಡ ತಿಂದ ದಮ್ಮ ದಾಡಿಸಿ ಆದ ಮೇಲೆ ಬಾಣ ನೆಗಿವ್ಯಾರ ನನ್ನ ಸೀತಾ ಬರೇ 7 ವರ್ಷದ ಕೂಸಿದ್ದಳ ಜನಕರಾಜನ ಮನ್ಯಾಗ ನಿನ್ನ ಬಾಣ ಓದ ಕುದುರಿ ಮಾಡಿ ಆಟ ಆಡ್ಯಾಳ ಹೊರಗ ಅಂಗಳಾಗ ಏನ ನೀ ದೊಡ್ಡವ ಏನ ನಾ ದೊಡ್ಡಕ್ಕಿವ ಎಲ್ಲಿದೋ ನನ್ನ ಕಾಲ ಏನ ಕರ ಇರ್ಲಿ ಹಚ್ಚೇದೇನ ಏನ್ರದಾರ ನೀ ಯಾವ ರಾಮಾಯಣಿ ನಿನಗೆ ಯಾವ ಸಿಕ್ಕೈತಿ ಭಾಳ ಅದಾವ ರಾಮಾಯಣಿಗಳ ಆನಂದ ರಾಮಾಯಣಿ ತುಳಸಿ ರಾಮಾಯಣಿ ಜೈನ ರಾಮಾಯಣಿ ಶಬರಿ ರಾಮಾಯಣಿ ವಾಲ್ಮೀಕಿ ರಾಮಾಯಣಿ ಭಾಳ ಅದಾವೆ ನೀ ನೋಡು ಎಲ್ಲಿದ್ರೆ ಕ್ವಾಂಚಿ ತಂದು ಎಲ್ಲಿ ಹಚ್ಚಬೇಡ ಬಸಪ್ಪಣ್ಣ ಇನ್ನಾದ್ರೂ ಅಣ್ಣ ಅಂತ ರೆಸ್ಪೆಕ್ಟ್ ಕೊಡತ್ತೀನಿ ಅದಕ್ಕೊಂದು ಮಾತು ಹೇಳ್ತಾರ ಟೇಕ್ ದ ರೆಸ್ಪೆಕ್ಟ್ ಇಸ್ ಗಿವ್ ದ ರೆಸ್ಪೆಕ್ಟ್ ಆಗಿರ್ಬೇಕ ರೆಸ್ಪೆಕ್ಟ್ ಕೊಟ್ಟು ತಗೊಳ್ಳೋದ ಕಲಿ ಅದ ನಿನಗ ಬರಂಗಿಲ್ಲ ಅದ ಬರೋದು ದೊಡ್ಡ ಗಡಿಗೆ ಅಷ್ಟ ಬರ್ತದ ಕೆಲಸ ಇದಕ್ಕೆ ಅದಕ್ಕ ಇದು ಹೆಂಗಾಗೈತಿ ಗೊತ್ತೇನ್ರಿಪ್ಪ ಸೈರ್ಯ ಅದೇನತ್ತಲ್ಲ ಸಾಕಿದ ನಾಯಿ ಬಿಟ್ಟು ಸೈರ್ಯದ ನಾಯಿ ಅಂದ್ರೆ ಮಾಡಿತ್ತನ್ರಿ ಬದ ಬ್ಯಾಟಿ ಇದು ಸೈರ್ಯದ ನಾಯಿ ಅದ ಇದಕ್ಕಾಗಂಗಿಲ್ಲ ಸಾಕಿದ ನಾಯಿ ಬ್ಯಾಟಿ ಮಾಡೋದು ಅದ ಬೇರೆ ಇದು ತಿರುಗಾಡಿ ಸೈರ್ಯದ ನಾಯಿ ಇದಕ್ಕೆ ಅಂದ್ರೆ ಆದಿತ್ತನ ಜೋಡ ಕೆಲಸ ಇದು ಮಾಡ್ತಿತ್ತ ಖರೆ ಇದು ಮಲ ನೋಡಿಲ್ಲ ಬಿಟ್ರು ಪಲೆ ಊರಾಗ ಹೋಗಿ ಬರೀ ಹಂಜಿನ ಹಿಡಿದ ಮರ ಹಿಡಿದಿಲ್ರಿ ಊರಾಗ ಇರ್ಲಿ ಸೀತಾನ ಸುದ್ದಿ ತಗದಿ ಯಾವ ನಿನ್ನ ಪರಶುರಾಮ ಭೂಮಿ ತೂಕದ ಬಾಣ ಹೊತ್ತು ತಿರುಗುತ್ತಿದ್ದ ತಿರುಗಾಡುತ್ತ ಬಂದ ಜನಕರಾಜನ ಮನಿ ಒಳಗ ಒಂದು ಗಳಿಗೆ ಬಾಣ ಇಟ್ಟ ಬಾಣ ಇಟ್ಟು ಒಳಗ ಹೋದಾಗ 7 ವರ್ಷದ ಕೂಸಿದ್ದಳು ನನ್ನ ತಾಯಿ ಸೀತಾದೇವಿ ಜನಕರಾಜನ ಮನ್ಯಾಗ ಈ ಬಾಣ ತಗೊಂಡ ಪರಶುರಾಮ ಹೊಳ್ಳಿ ಬರುಗುಡದ ಒಂದ್ ದಗದಾಗಿತ್ತು 7 ವರ್ಷದ ಸೀತಾದೇವಿ ಭೂಮಿ ತೂಕದ ಬಾಣ ತಗೊಂಡು ಹೋಗಿ ಕುದುರಿ ಮಾಡಿ ಆಟ ಆಡ್ತಿದ್ದಳು ಹೊರಗ ಜನಕರಾಜನ ಮನಿ ಅಂಗಳಾಗ ಇದನ್ನ ನೋಡಿದ ಪರಶುರಾಮ ಏ ಜನಕ ನಿನ್ನ ಮನ್ಯಾಗ ಇದೇನ ಸಣ್ಣ ಅವತಾರ ಅಲ್ಲೋ ಸಾಕ್ಷಾತ್ ಆದಿಲಕ್ಷ್ಮಿ ಅವತಾರ ಐತಿಗಿದೆ ಸಾಕ್ಷಾತ್ ಆದಿಲಕ್ಷ್ಮಿ ಅವತಾರ ಐತಿ ಒಂದೊಂದು ದೈತ್ಯನ ಮರ್ದನಕ್ಕಾಗಿ ಆಕೆ ಅವತಾರ ತಾಳಿ ನಿನ್ನ ಮನ್ಯಾಗ ಬರಬೇಕಾಗೈತಿ ಆದ್ರ ಈ ಬಾಣ ಅಂತ ಏನು ನಾ ಹೊಳಿ ನೆಗಿವಿನಿ ಅಂದ್ರೆ ನನಗೆ ಕಿಮ್ಮತ್ತ ಅಲ್ಲ ಒಂದು ಹೆಂಗಸ ನೆಗಿವಿದ ಬಾಣ ನಾ ನೆಗಿವಿನಿ ಅಂದ್ರೆ ನನಗೆ ಕಿಮ್ಮತ್ತಲ್ಲ ಮೊದಲ ಪರಶುರಾಮತ ನನಗೆ ನಾಮಕರಣ ಅದ ಅದಕ್ಕೆ ಜನಕರಾಜಾಗ ಒಂದು ಮಾತು ಹೇಳ್ದ ಈ ಬಾಣ ಯಾವ ನೆಗುತ್ತಾನಲ್ಲ ನೆಗಿವಿದವಂಗ ನಿನ್ನ ಮಗಳನ್ನ ಕೊಟ್ಟ ಲಗ್ನ ಮಾಡಂದ ಪರಶುರಾಮ ಕರೆ ಮಾತು ಮಲು ಬಿದ್ದವ್ರಿ ಹೆಂಗ ಬಾಣ ಯಾವ ನೆಗುತ್ತಾನಲ್ಲ ಅವಂಗ ನಿನ್ನ ಮಗಳನ್ನ ಕೊಟ್ಟ ಲಗ್ನ ಮಾಡಂದ ಪರಶುರಾಮ ಇವ್ ಹೂ ಅಂದ ಅದ್ರ ಮುಂದೆ ಬಂದ ಫರಕ್ ಬೇರೆ ಆಗೈತ್ರಿ 14 ವರ್ಷ ಯಾವ ಉಪವಾಸ ಇರ್ತಾನ ಅವಂಗ ಅಟ್ಟ ನೆಗುದಿತ್ತು ಬಾಣ ಎಲ್ಲರಿಗೂ ನೆಗುತ್ತಿದ್ದಿಲ್ಲ ಅದ ಯಾವ ರಾವಣನ ಮಗ ಇಂದ್ರಜಿತ್ ಅವನ ಒಂದು ವರ ಪಡೆದಿದ್ದವ 14 ವರ್ಷ ನಿದ್ದೆ ಮಾಡಿರಬಾರ್ದ 14 ವರ್ಷ ಅನ್ನದಗಳ ಉಂಡಿರಬಾರ್ದ ಅಂತವನದಿಂದ ನಾನು ಮರಣ ಆಗ್ಬೇಕಂತ ವರ ಪಡೆದಿದ್ದ ಅವನ ತಳದಾಗನ ವರ ಪಡೆದದಕ್ಕಾಗಿ
14 ವರ್ಷ ಲಕ್ಷ್ಮಣ ನಿದ್ದೆ ಮಾಡಿದ್ದಿಲ್ಲ. ತನ್ನ ಹೆಂಡತಿ ಆದಂತ ಉರ್ಮಿಳಾಗ ಕೊಟ್ಟಿದ್ದ 14 ವರ್ಷ ನಿದ್ದೆ ಅಲ್ಲ. ಬೇಕಂದ್ರೆ ರಾಮಾಯಣ ಓದಿ ನೋಡು. 14 ವರ್ಷ ನಿದ್ದೆ ಅಲ್ಲ. ನಿದ್ರಾ ದೇವತೆಗೆ ಹೇಳ್ತಾನಿವ, ನೀ ನನ್ನ ಕಣ್ಣಾಗಿರೋದು ಬೇಡ, ನನ್ನ ಹೆಂಡತಿ ತ್ಯಾಕ್ ಹೋಗಂದ. 14 ವರ್ಷ ಆಕಿ ತ್ಯಾಕ್ ಹೋಗ್ಯಾಳಕಿ, ಕಣ್ಣ ಮುಚ್ಚಲಿಲ್ಲ. ಇವ ಅನ್ನದಾಗಳ ಉಂಡಿದ್ದಿಲ್ಲ. ಇದಕ್ಕೆ ಅನ್ನದಾಗಳ ಉಂಡಿಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ. ಶಬರಿ ಏನು ಮಾಡ್ತಿದ್ದಳಪ್ಪ? ರಾಮ ಲಕ್ಷ್ಮಣನ ಹಾದಿ ಕಾಯ್ತಿದ್ದಳ. ಹಣ್ಣ ಕಚ್ಚಿ ಇಡ್ತಿದ್ದಳ. ಹಣ್ಣು ಕಚ್ಚಿ ಇಟ್ಟಿದ್ದಳು. ಇವ ರಾಮ ಬಂದ ಹೇಳ್ತಾಳ, ಪ್ರಭುದೇವ ಹಣ್ಣು ಕಚ್ಚಿಟ್ಟನಿ, ಹುಳಿ ಸಪ್ಪಗ ಯಾವ್ದು ನಾ ಎಲ್ಲ ಟೆಸ್ಟ್ ಮಾಡಿ ಇಟ್ಟನಿ, ಇದನ್ನ ತಗೋನಿ ಅಂತೇಳಿ ಹಣ್ಣು ಕುಡ್ಲಾಕ್ ಹತ್ತಳ. ಯಾರಿಗೆ? ರಾಮಗ. ಹಣ್ಣು ಕೊಟ್ಟ ತಕ್ಷಣ ಇವ ರಾಮ ಏನು ಮಾಡಿದ? ಹಣ್ಣು ತಿಂದ. ಒಂದು ಹಣ್ಣ ಲಕ್ಷ್ಮಣನ ಕೈಯ ಕೊಟ್ಟ. ತಮ್ಮ ಅದ ಲಕ್ಷ್ಮಣನ ಕೈಯ ಹಣ್ಣು ಕೊಟ್ಟಾಗ ಲಕ್ಷ್ಮಣ ತಾನ, ನಮ್ಮ ಅಣ್ಣ ಒಂದು ಎಂಥದ ಏನೋ ಇದೆಲ್ಲ ಎಂಜಲ ಮಾಡಿ ಇಟ್ಟೈತಿ ಮುದುಕಿ, ಇಂಥ ಎಂಜಲ ತಿಲ್ಲಕತ್ಯ ನಮ್ಮ ಅಣ್ಣ ಅಂದ. ಎಂದ ಜಳಕ ಮಾಡೈತಿ ಅನ್ನೋ ಅಂತ ಹೇಳಿ ತಿಳ್ಕೊಂಡ. ಇವ ಹಣ್ಣು ತಿನ್ಲಿಲ್ಲ. ಇವ ಏನು ಮಾಡಿದ? ತಿನ್ನತ್ತ ಕೊಟ್ಟಿದ್ದಿಲ್ಲ ತಮ್ಮಗ, ಹಿಡ್ಕೋ ಅಂತ ಕೊಟ್ಟಿದ್ದ. ಹಿಡ್ಕೋ ಅಂತೇಳಿ ಕೊಟ್ಟದಕ್ಕಾಗಿ ನಮ್ಮ ಅಣ್ಣ ಎಂದ ತಿನ್ನತನ್ನ ಅಂದ ತಿನ್ನಬೇಕಂತ ತಿಳ್ಕೊಂಡ ಲಕ್ಷ್ಮಣ ಹಣ್ಣು ಇಟ್ಕೊಂಡಿದ್ದ ಮುಚ್ಚಿ. ಎಲ್ಲಿ? ತನ್ನ ತೊಡಿ ಒಳಗಿಟ್ಟುಕೊಂಡಿದ್ದ ಹಣ್ಣ. ಮುಂದೆ ಯಾವ ಯಾವ ರಾವಣನ ಮಗ ಇಂದ್ರಜಿತ್ತನ ವಧ ಮಾಡಿದ ತಕ್ಷಣ ರಾಮ ಕೇಳ್ತಾನೆ, ಏ ಲಕ್ಷ್ಮಣ, ನೀನು ಹಣ್ಣು ತಿಂದದಿ, ನಿನಗೆ ಹಣ್ಣು ಕೊಟ್ಟನ್ನೇ, ನನ್ನ ಸಂಘಟನೆ ಹಣ್ಣು ತಿಂದಿ. 14 ವರ್ಷ ಉಪವಾಸ ಇದ್ದಂಗ ಮಾತ್ರ ಇವನು ಮರ್ಧನ ಆಗತೈತಿ ಅಂದಾಗ ಅವಾಗ ಹೇಳ್ತಾನವ, ಏನ ನೀ ನನಗೆ ಹಿಡ್ಕೋ ಅಂತ ಕೊಟ್ಟಿಯೋ, ತಿನ್ನತ್ತ ಕೊಟ್ಟಿಲ್ಲಣ್ಣ. ಯಾವಾಗ ತಿನ್ಬೇಕಂತೇಳಿ ಹಣ್ಣು ಇಟ್ಟುಕೊಂಡನಿ ಅಂದ. ಅದೇ ಹಂಗದಂದವ. ತೋರ್ಸ ಹಣ್ಣು ಇದ್ರೆ ಏನೈತಿ ಅಂದಾಗ ತನ್ನ ತೊಡಿ ಸೀಳಿ ತನ್ನ ತೊಡಿ ಒಳಗಿನ ಹಣ್ಣು ತೆಗೆದು ಹಣ್ಣನ ಕೈಯ ಕೊಟ್ಟ ಲಕ್ಷ್ಮಣ. ಕೊಟ್ಟಾಗ ಅವಾಗ ಹೇಳ್ತಾನೆ, ಏ ಬಾಯಿ ತೆರೆದು ತೋರ್ಸ. ತಿಂದಿಲ್ಲ ನಂಗೆ. ಬಾಯಿ ತೆರೆದು ತೋರಿಸ್ತಾನ. ಬಾಯಿ ಒಳಗ ಜಾಡ್ಬುಡಿ ಗಟ್ಟಿತ್ತು, ಜಾಡ್ಬುಡಿ ಮನಿ ಹಾಕಿದ್ದು. ನಿಂದ್ಯಾವ ರಾಮಾಯಣಿನೋ, ನಿನಗೆ ಯಾವ ಕಲಿಸ್ಯಾನ? ರಾಮಾಯಣ ಇದು. ರಾಮಾಯಣ ಯಾವ ಹಿಂಗೈತಿದ. ಮತ್ತ ಸೀತಾ ನೆಗವಿಲ್ಲ ಬಾಣ ಅಂತ ಹೇಳ್ತಿಲ್ಲ, ಅತ್ತಿ ತಿಂದು ಹಾದಿ ಮೈಂದ್ರಿಗೆ ಊರೈತದ. ಬಾಣ ನೆಗಿಯೋದವ ಲಕ್ಷ್ಮಣ ನೆಗಿವ್ಯಾನ. ಇವ್ಯಾಕೆ ನೆಗುತ್ತಾನು? ಇಲ್ಲಿ ಬಂದಿವ ಇವ್ಯಾನ್ ನೆಗಿಯೋದಿವು. ಇವ್ ದೋತ್ರ ಕಚ್ಚಿ ಒಂದ ನೆಗೋತ್ ಹೇಳಿ ಮೊದಲು ಹಿಂಡಿ ತೆಗೆದ್ರೆ ಮೈಯಾಗ ಪಾಕಿಲ್ಲ, ಕಾಂಡಿಲ್ಲ, ಎಟ್ಟು ಸಿಗದ ಹೇಳತ್ತಿದ್ವಿ ಹೊಕ್ಕಿ ಹಿಡಿ ಅಂತವನು. ಅವ ಏನೇ ಹೇಳ್ತಾನು? ನಾವು ಅನಾವ್ರಲ್ಲ ಬಸಪ್ಪಣ್ಣ, ಅಂದ ಮಗನ ಬಿಟ್ಟು ಮಗಳಲ್ಲ ಮಸಿಮಳ ಮರ್ಯಾದ. ಕೊಳ್ಳೂರು ಕೊಡಗೋಸ ಹೆಂಗ ದುಡ್ದಾಳು, ಏನ್ ಮಾಡ್ಯಾಳ? ಹೇಮರೆಡ್ಡಿ ಮಲ್ಲಮ್ಮ ಹೆಂಗ ದುಡ್ದಾಳು, ಅಕ್ಕ ಮಾದೇವಿ ಹೆಂಗ ದುಡ್ದಾಳು. ನಿನಗ ಅದನ್ನೆಲ್ಲ ನಾ ಕೇಳಿಲ್ಲ. ನೀ ಮಂದಿ ಹೊಲ್ದಾಗ ಗುಬ್ಬಿ ಕಾಯ್ಬೇಡ. ನಿಂದ ಯಾನ ಚಟ್ಟ ಹೇಳ. ಇವನ ಗುಬ್ಬಿ ಬೇರೆ, ಇವಂದ ದಗದ್ ಬೇರೆ ಐತ್ರಿ. ಡೆಬ್ಬಿ ಬಡದ ಗುಬ್ಬಿ ಹಾರಿಸ್ಬೇಕತ್ತ ನೀವು, ನನಗ ನಡೆಯಂಗಿಲ್ಲ ಅದ. ನೋಡು, ನಿನಗ ಅದನ್ನೆಲ್ಲ ಕೇಳಿಲ್ಲ. ದೇವ್ರ ತಾಯಿ ತಂದೆ ಯಾರ ಅಟ್ಟ ಕೇಳೈತಿ. ಅವನ ತಾಲೂಕ್ ಯಾವ್ದ, ಜಿಲ್ಲಾ ಯಾವ್ದ, ಠಿಕಾಣ ಯಾವ್ದ, ಇರ್ತಾನೆ ಯಾವಲ್ಲಿ ಅಂತ ನಿನ್ನ ಕೇಳಿನಿ. ಬಾಂದ್ರ ಹೇಳ, ಬರ್ದಿದ್ರ ಅವನು ಕೇಳ, ಅದ್ರ ಜವಾಬ್ ನಾವು ಮಾಡ್ತೀವಿ. ಖರೆ ಹಂಗ ಇಲ್ಲ. ಅವ್ ಹಾಡಿಕೆ ರೊಕ್ಕ ಎಟ್ಟು ಮುಗಿಸ್ಯಾರ ನೋಡಿ, ಅಟ್ಟು ಎಲ್ಲ ಈ ಕಡೆ ಕೊಡ್ಬೇಕಾಯ್ತ ಜವಾಬ್ ಮಾಡ್ತಾನೆ ನಿನಗೆ. ಮನ್ಯಾಗ ಬರ್ಬಿಡಂಗಿಲ್ಲ ಇವನು. ಯಾಕ ರೊಕ್ಕ ಎಲ್ಲ ಇಲ್ಲಿ ಕೊಟ್ಟ ಅಂದ್ರೆ ಅಲ್ಲಿ ಅಲ್ಲೇ ಹೋಗ್ತಾನ. ಹೊಂದಿಗಿ ಹೇಳು ಕೆರಿನ ಲೇಸ, ಊರಾಗದ ಕ್ಯಾಂಗ ಆಗಿತ್ತ ಸೊಗಸ, ಊರಾಗದ ಕ್ಯಾಂಗ ಆಗಿತ್ತ ಸೊಗಸ. ಏ ಮೂಗಿನ ವಾಸನೆ ಮುಕ್ಕಳಿನ ಬಲ್ಲದ, ಹೂವಿನ ವಾಸ ಘಮ ಘಮ ಮಲ್ಲಿ ಹೂವಿನ ವಾಸ, ಬಸವಣ್ಣ ಮಲ್ಲಿ ಹೂವಿನ ವಾಸ. ಏ ಮೂಗಿನ ವಾಸನೆ ಹುಡುಗಿನ ಬಲ್ಲದ, ಮಲ್ಲಿ ಹೂವಿನ ವಾಸ. ಕ್ಷೇತ್ರ ಬೈರಿ ಗುರ್ರವಿನ ಉಪದೇಶ, ಬಾಳಿಗೆರೆ ಕಲಿಗೆ ಬಂಗಾರ ಕಳಸ, ಬಾಳಿಗೆರೆ ಕಲಿಗೆ ಬಂಗಾರ ಕಳಸ. ಏ ಕವಿಯ ಅಪ್ಪಣ್ಣ ಹಿಂಗ ಹೇಳತಾರೋ, ಅಡಿಯ ನುಡಿಯ ಪ್ರಾಸ, ಪದಕ ಒಮ್ಮಿ ಅಡಿಯ ನುಡಿಯ ಪ್ರಾಸ.
ಅಪ್ಪನ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ಪದಕವಮಿ ಅಡಿಯ ನುಡಿಯ ಪ್ರಾಸ ಹಾ ಯಪ್ಪ ಪದ ಯಾವ್ದು ಹಿಡ್ದಾರ್ರಿ ಎಲ್ಲಿ ಪದ ಪದ ಅಲ್ಲ ಅದ ಇಲ್ಲಿದಿಲ್ಲ ಸುತ್ತಾಕಲಕತ್ತೇನ್ರಿ ಪದ ಕೈಗಂಟ ಇರ್ಲಿ ಕೈಗಂಟ ಆದ್ರೆ ಬಸಪ್ಪಣ್ಣ ನಿನ್ನ ಮುತ್ಯಾದನ್ನೇ ಮಾಡ್ಲಕ್ಕ ಅದನ್ನ ಬಾಳ ತತ್ತಂಗಿಲ್ಲ ನನಗೆ ಪದಕ ಪದ ನೀ ಕಲಿ ಮಂದಿಗೆ ನಾವ ಹಂಗೆ ಹಿಂಗೆ ಆಡಿರತ್ತ ನನಗೆ ಹೇಳಬೇಡ ಮೊದಲ ಗುರು ಮಾಡಿಟ್ಟದ ಪದ ಕಲಿದ ನೀ ಕಲಿ ಮೊದಲು ನಿನ್ನ ಅಗಲಾಗ ನೊಣ ಬಿದ್ದದ ಅದನ್ನ ನೋಡು ನಿನ್ನ ಅಗಲಾಗ ಕತ್ತಿ ಬಿದ್ದತಿ ಮಂದಿ ಆಗಲ ನೊಣ ತೆಗಿಲ ಕೂಡ್ಯಾಡ್ಲಕತ್ತಿ ಬಸವಣ್ಣ ನೀನು ಮೊದಲ ನಿಂದ ನೀ ಶುದ್ಧ ಮಾಡ್ಕೋ ಮತ್ತವ್ರ ದಿನಕ್ಕೆ ಹಿಂದಾಗಡೆ ಹೇಳಕ್ಕೆ ಒಂದು ಮಾತಂದಾನ್ರಿ ಭಾಳ ಬಿರುಸ ಅದು ಭಾಳ ಕೆಟ್ಟಾಗ್ಯದ ನನಗೆ ಇಟ್ಟೆಲ್ಲ ಮಾತು ಬರ್ಬೇಕಾದ್ರೆ ಏನಂತ ಹೇಳಿ ನಿಮ್ಮ ಅವ್ವ ನೀನು ಕೂಡಿಕಿಸಿಂದ ಒಂದು ಗಣಸ್ ಮಗ ಅನ್ನೋದು ಹಡ್ದಿರಿ ಏನತ್ತ ಅಂದ್ರೆ ಹೆಣ್ಣು ಮಕ್ಕಳು ಕೂಡಿ ಅಂದ್ರೆ ಮಕ್ಕಳ ಹಡಿತೀರಿ ನೀವು ಮಕ್ಕಳಾಗಬೇಕಾದ್ರೂ ಮನ್ಯಾಗ ಗಂಡ ಬೇಕಲ್ಲ ಇವನು ಲೆಕ್ಕಲೇ ರೀ ನಮ್ಮಲ್ಲಿ 20 ವರ್ಷ ಆತ್ರಿ ಲಗ್ನ ಆಗಿ ಮಸೀಬ್ನಾಳದಾಗ ನಿಂತು ಹೊಯ್ಕೊಲತ್ತಿರ ಅಲ್ಲಿ ಮಕ್ಕಳೂ ಆಗಿಲ್ಲ ಬೀಜನೂ ನಾಟಿಲ್ಲ ಇವನು ಬೀಜ ಲಡ್ ಹದತಿ ಅಲ್ಲಿ 3 ಮಂದಿದ 3 ಮಂದಿದ ಅಲ್ಲ 3 ಮಂದಿದ ಅದು ಪಕ್ಕ ನಮ್ಮದೈತೆ ಅದು ಪರಕಪ್ಪಣ್ಣ ನಮ್ಮದ ಅವನ ದಂಡಿ ಗಿಡನಕ ಅಲ್ಲ ಇದು ಅಂದ ಅನಸ್ಕೊಳ್ದೈತಿ ನಿನ್ನ ದಗದ ಗಂಡ ಇದ್ರ ಅಷ್ಟ ಮಕ್ಕಳಾಗ್ತಾವ ಅಂದಿ ಗಂಡ ಇರ್ಲಾರ್ದ ಒಬ್ಬಾಕಿ ಹಡ್ದಾಳ ಯಾರ ನೀ ಬರೇ ಹೇಳತ್ತಿದಿ ಕೌಂದಿ ಪುರಾಣ ನಂದು ಹೇಳ್ತಾನೆ ಕೇಳ ನಿನಗ ಪುರಾಣ ಲೇಖಿನ ಹೆಂಗ ಗಂಡನ ಮಾಡ್ಕೊಂಡ್ರ ಮಕ್ಕಳಾಗ್ತಾವ ಅಂದ್ಯಪ್ಪ ಗಂಡನ ಮಾಡ್ಕೊಳ್ಳಾರ್ದನ ಒಬ್ಬಾಕಿ ಹಡ್ದಾಳ ಯಾವ ಕಲ್ಯಾಣದೊಳಗ ಅಕ್ಕ ನಾಗಮ್ಮ ಏನ್ ಮಾಡ್ಯಾಳು ಯಾವ ಪುರಾಣ ಹೇಳುವಂತ ಸಾಧು ಸತ್ಪುರುಷರ ಉಂಡ ಬಿಟ್ಟಿರುವಂತ ಅಗಲ ತೊಳಿಲಾಕ ನಿಂತಿದ್ಳು ಅಗಲ ತೊಳಿಲಾಕ ನಿಂತಿರುವಂತ ಟೈಮದೊಳಗ ಆ ಅಗಲ ಒಳಗ ಒಂದು ಥೋಡಿ ಅನ್ನ ಉಳಿದಿತ್ತಪ್ಪ ಅನ್ನ ವಿಚಾರ ಮಾಡ್ತಾಳ ಬಾಂಡೆ ತೊಳ್ಯಾಗ ಅನ್ನ ಬಂದದ ಕೈಯಾಗ ನೆಲಕ್ಕೆ ಹೋಗದ್ನಂದ್ರ ಕಾಲೇ ಯಾರೇ ತುಳಿದು ಹೋಗ್ತಾರ ಪಾಪ ಆಗ್ತೈತಿ ನನಗ ಬ್ಯಾಡ ಅಂತೇಳಿ ಅನ್ನ ತಗೊಂಡ ತನ್ನ ಹೊಟ್ಟಿ ಒಳಗೆ ಸೇವನೆ ಮಾಡ್ಕೊಂಡ್ಳ ನುಂಗಿ ಬಿಟ್ಟಳಪ್ಪ ಕೆಲವೊಂದು ದಿನ ಕಳೆದು ಮುಂದೆ ಹೊಟ್ಟಿ ಬರ್ಲಾಕೈತು ಅಕ್ಕ ನಾಗಮ್ಮಗ ಮದಿವಿಲ್ಲ ಗಂಡಿಲ್ಲ ಹೊಟ್ಟಿ ಬರ್ಲಾಕೈತು ಅವಾಗ ವಿಚಾರ ಮಾಡ್ಲಾಕತ್ತಳಕಿ ಏನದ ಹೆಂಗ ಮಾಡ್ಲಿ ಅಂತ ಹೇಳಿ ತಿಳ್ಕೊಂಡು 5-6 ತಿಂಗಳ ಬಾಗ್ಲ ಹಿಕ್ಕೊಂಡು ಕೂತಳ ಬಾಗ್ಲ ತೆರಿಲಿಲ್ಲ ನೆರಿ ಹೊರಿ ಅವ್ರು ಮಾತಾಡ್ಲಕತ್ರ ಅಕ್ಕ ಏಕ ಈ ನಾಗಮ್ಮರಿ 6 ತಿಂಗಳತ್ತ ಬಾಗ್ಲ ಹಿಕ್ಕ್ಯಾಳ ಒಳಗೇನ ಅದಾಳೋ ಸತ್ತಾಳೋ ಗೊತ್ತಿಲ್ಲ ನೋಡಿ ಬರೋ ನಡ್ರಿ ಅಂತ ಹೇಳಿ ಊರು ಮಂದಿ ಎಲ್ಲ ಹೋಗಿ ಬಾಗ್ಲಾತ ತೆಗೆದು ನೋಡ್ತಾರೋ ಏನಾಗಿತ್ತ ದಿಂದಾಗ ತುಂಬಿ ಹೊಟ್ಲಾಗಿ ನೆತ್ತಿದಳು ಅಕ್ಕ ನಾಗಮ್ಮ ಏನಂತಾರ ಮಂದಿ ಅಂದ್ರು ಎಂತ ಹಾದ್ರ ಪಿಂಡ ಹೊತ್ತದೀನಿ ಹೊಟ್ಯಾಗಂದ್ರ ಯಾವ್ದೈತಿದ ಹೀಯಾಳಿಸಿ ಮಾತಾಡ್ಲಕತ್ರ ಟಿಂಗಲ ತೆಗದ ಏನು ಜನ ಅನ್ನೋದ ನನ್ನ ಬಾಯಿಗೆ ಬಂದಂಗ ಬೈಲಾಕತ್ರು ದುಃಖ ಮಾಡಿ ಹೇಳ್ತಾಳ ಅಕ್ಕ ನಾಗಮ್ಮ ಏನಂತ ನಾ ಯಾರಿಗೆ ಶರ್ಗ ಹಾಸಿದಕ್ಕೆಲ್ಲ ನಾ ಹಾದ್ರ ಪಿಂಡ ಹೊತ್ತಕ್ಕೆಲ್ಲ ನನ್ನ ಶರೀರ ನಾ ಮೈಲಿಗೆ ಮಾಡಿದಕ್ಕೆಲ್ಲ ಯಾರಿಗೆ ನಾ ಕೆಟ್ಟಕ್ಕೆಲ್ಲ ನನ್ನ ಮಾತು ನಂಬ್ರಿ ಇದು ಹೆಂಗಾಗ್ಯದ ನನಗ ಗೊತ್ತಿಲ್ಲ ಅಂದಳಕಿ ಅವಾಗಂದ್ರವ್ರೇ ಮಾಡಲ್ಲ ಹೆಂಗಾಕತಿ 9 ತಿಂಗಳ ದಿಂದಾಗ ತುಂಬ್ಯಾವ ನಿನಗೆ ಏನು ಗೊತ್ತಿರಲ್ದ ಹೆಂಗ ಹೊಟ್ಟಿ ಬರ್ತದ ನಿಂದ ಅಂದಾಗ ಮಂದಿ ಎಲ್ಲ ಮಾತಾಡೋದು ಕೇಳಿ ಇನ್ನ ಊರ್ ಹೊರಗೆ ಹಾಕೋನು ಹಿಂತಕ್ಕಿನ ನಮ್ಮ ಊರಾಗಿ ಇಟ್ಕೋಬಾರ್ದ ತಿಳ್ಕೊಂಡು ಹೊತ್ತು ಹೊಂಟ್ರೈಕಿ ಮಾರಿ ನೋಡಬಾರ್ದ ತಿಳ್ಕೊಂಡು ಊರು ಬಿಟ್ಟು ಹೊರಗೆ ಹಾಕಬೇಕಂತ ಕಲ್ಯಾಣದೊಳಗಿಂದ ಹೊರಗೆ ಹಾಕಲಾಕತ್ರು ಏನ್ ಮಾಡ್ರ ಹೊರಗೆ ಇವ್ರು ಹಾಕತ್ತಿದ್ರ ಕೈ ಜಗ್ಗಿ ಹಿಡದ ಹೊಟ್ಟಿ ಒಳಗ ಮೂಡಿರುವಂತ ಚನ್ನ ಬಸವಣ್ಣ ಒಳ ಕೂತ ಹೇಳ್ತಿದ್ದ ಏನಂತ ನನ್ನ ತಾಯಿ ಯಾರಿಗೆ ಶರ್ಗ ಹಾಸಿಲ್ಲ ಕೆಟ್ಟದ ಕೆಲಸ ಮಾಡಿಲ್ಲ ನನ್ನ ತಾಯಿಗೆ ನೀವು ನಿಂದಾಡಬೇಡ್ರಿ ಅನ್ನದಗಳ ಸೇವನೆ ಮಾಡಿದಕ್ಕಾಗಿ ಆಕಿ ಹೊಟ್ಟಿ ಒಳಗ ನಾ ಚನ್ನ ಬಸವಣ್ಣ ಜನ್ಮ ತಾಳೆ ಬರೋದನ್ನಂತೆ ಮಾತು ಕೊಟ್ಟ ಅವಾಗ ಯಾವ್ರೇ ಗಂಡ ಹೋಗಿದ್ರೇನು ಇಂಥವ್ರು ಬೇಕು ನನಗೆ ಕೆನಕವ್ರ ಇದು ಸುಮ್ಮ ಕೆಣಕೋದಿದ ಪಕ್ಕ ಕೆಣಕೋದ ಅರಿಬಿ ಹಾವ ಬಿಡು ನೀವು ಕರೆ ಹಾವ ಬಿಡ ಅಲ್ಲಿವ ಅರಿಬಿ ಹಾವ ಮತ್ತ ಒಂದು ಮಾತು ಹೇಳೇನ್ರಿ ಏನ್ ಹೇಳ್ತಾರ ರಗಡ ಸಲ ಹಾಡಿಕೆ ಮಾಡ್ಯಾನತ್ರಿ ಅವನ ಮುಂದೆ ಯಾವ ಮೇಳ ತಟ್ಟಿಲತ್ತ ಇಂಥವ್ರ ಭಾಳ ಆಗ್ಯಾರ ನಮ್ಮ ಕಡೆ ಯಾವ ಮೇಳ ತಟ್ಟಿಲತ್ತ ನೀ ಹೇಳ್ತಿ ಸತ್ಯ ಜಾಗನ್ಯಾಗ ನಿಂತಿನ ಮೈಂದ್ರಿಗೆ ಊರಾಗ ಸತ್ಯ ಕೂಡಿದಂತ ಸಭದಾಗ ಕೈ ಎತ್ತಿ ಹೇಳ್ತಾನ ಇದ ಊರಾಗ 3 ದಿವಸ ಹಾಡಿಕೆ ಮಾಡಿ ಗೀಗಿ ಪದ್ದವ್ರೊಳಗ ಮೆರವಣಿಗೆ ತಕ್ಕೊಂಡು ವಾದ ಮಗಳದನೆ ಇದ ಊರಾಗನ ಇದ ಊರಾಗ ಮಾತು ನನ್ನ ಮನಿದು ಅಲ್ಲ ಮಾತು ನಿನ್ನ ಮನಿದು ಅಲ್ಲ ಡೂಪ್ಲಿಕೇಟ್ ಯಾವ ನನ್ನಲ್ಲಿ ಇತ್ತಂದ್ರೆ ಗಾಡಿ ಒಳಗೆ ಕೂತ್ಕೊಂಡು ಮೆರವಣಿಗೆ ಆಗ್ತಿದ್ದಿಲ್ಲ ನಂದಿಲ್ಲಿ ಮಾತು ನಾಳೆಗೆ ಐತದ ನೋಡಲಿ ಒಂದು ಮೆರವಣಿಗೆ ತೆಗೆದೈತಿ ಜೋಳಿಗ್ಯಾಗ